ದೇವರ ಮುಂದೆ ನೀನು ಬರುವಾಗ ನಿನ್ನ ಮಾತುಗಳು ಕೊಂಚವಾಗಿರಲಿ. ಪ್ರಸಂಗಿ 5ನೇ ಅಧ್ಯಾಯ 1ನೇ ವಾಕ್ಯ. ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು. ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು. ತಾವು ಮಾಡುವುದು ಅಧರ್ಮವೆಂದು ಮೂಢರಿಗೆ ಗೊತ್ತೇ ಇಲ್ಲ. 2ನೇ ವಾಕ್ಯ. ಬಾಯಿ ದುಡುಕಬೇಡ. ದೇವರ ಮುಂದೆ ಮಾತನಾಡಲು ನಿನ್ನ ಹೃದಯದಲ್ಲಿ ಆತುರಪಡದಿರು. ದೇವರು ಪರಲೋಕದಲ್ಲಿದ್ದಾನಲ್ಲವೇ, ನೀನು ಭೂಮಿಯಲ್ಲಿದ್ದಿ. ಆದ ಕಾರಣ ನಿನ್ನ ಮಾತುಗಳು ಕೊಂಚವಾಗಿರಲಿ. ನಾವೆಲ್ಲರೂ ಪರಿಗಣಿಸಬೇಕಾದ ಒಂದು ವೇದವಾಕ್ಯವು. ನೀವು ದೇವರೊಂದಿಗೆ ಯಾವ ರೀತಿಯಾಗಿ ಮಾತನಾಡುತ್ತೀರಿ ಎಂಬುದರ ಕುರಿತು ಜಾಗರೂಕರಾಗಿರಿ. ನಾವೆಲ್ಲರೂ ಪರಿಗಣಿಸಬೇಕಾದ ಒಂದು ವೇದವಾಕ್ಯವು ಇಲ್ಲಿದೆ. ಹಿಂದಿನ ಸಮಯಗಳಲ್ಲಿ ನಾವು ಈ ವೇದವಾಕ್ಯಕ್ಕೆ ಕಡಿಮೆ ಲಕ್ಷ್ಯವನ್ನು ಕೊಟ್ಟೆವು. ಈ ವೇದವಾಕ್ಯವು ಜೀವಂತವಾಗಿದೆ ಮತ್ತು ಒಂದು ವೇಳೆ ನೀನು ತಪ್ಪು ಮಾಡದ ಹಾಗೆ ಈ ವೇದವಾಕ್ಯವನ್ನು ನಿನ್ನ ಜೀವನದ ಒಂದು ಭಾಗವನ್ನಾಗಿ ಮಾಡಿಕೊಳ್ಳಬೇಕು. ಕೆಟ್ಟದ್ದನ್ನು ಮಾಡುವಾಗ, ದೇವರ ಮನೆಗೆ ಬರುವಾಗ ಅಥವಾ ಕನಿಷ್ಠವಾಗಿ ಆತನ ಮುಂದೆಯಾದರೂ ನೀನು ಬರುವಾಗ ನೀವು ಅದನ್ನು ಪರಿಗಣಿಸುವುದಿಲ್ಲ ಎಂದು ಕರ್ತನು ಹೇಳುತ್ತಾನೆ. ನೀನು ತಪ್ಪು ಮಾಡುತ್ತೀಯ, ಯಾಕಂದರೆ ನೀನು ಹೆಚ್ಚು ಮಾತನಾಡುತ್ತಿ. ದೇವರು ಅಷ್ಟು ಮಹತ್ವವುಳ್ಳವನು, ಅಷ್ಟು ಆಶ್ಚರ್ಯವಾದವನು, ಮತ್ತು ನೀನು ಹೆಚ್ಚಾಗಿ ಮಾತನಾಡುತ್ತಿ. ಸತ್ಯವೇದದಲ್ಲಿ ಆತನು ಉಪಯೋಗ ಮಾಡಿದ ವಾಕ್ಯಗಳಿಂದ ಅದನ್ನು ಸ್ವಲ್ಪ ಬಿಡಿಸಿ ನೋಡೋಣ. ಸರಳವಾಗಿ ಅದರ ಅರ್ಥ, ನೀನು ಹೆಚ್ಚು ಮಾತನಾಡುತ್ತಿ, ನೀನು ದೇವರೊಂದಿಗೆ ಮಾತನಾಡುತ್ತಿ. ಇದು ದೇವರು, ಜಗತ್ತಿನ ಸೃಷ್ಟಿಕರ್ತನು, ಉನ್ನತನಾದವನು. ನೀನು ಆತನೊಂದಿಗೆ ಮಾತನಾಡುತ್ತಿ, ಸರ್ವಶಕ್ತನಾದ ದೇವರೊಂದಿಗೆ ಮಾತನಾಡುತ್ತಿದ್ದಿ. ಅಷ್ಟಾಗಿ ಆತನ ಸಮೀಪಕ್ಕೆ ಬರಲು ಆತನು ನಿನಗೆ ಅಂಥ ಭಾಗ್ಯವನ್ನು ಕೊಟ್ಟಿದ್ದಾನೆ. ಮತ್ತು ಇಲ್ಲಿ ನೀನು ನಿನ್ನ ಮಾತುಗಳನ್ನು ಪರಿಗಣಿಸಲಿಲ್ಲ. ಆದರೆ ಇಲ್ಲಿ ಇದರ ಅರ್ಥ, ದೇವರ ಮುಂದೆ ಹೆಚ್ಚಾಗಿ ಮಾತನಾಡಬೇಡ, ಯಾಕಂದರೆ ಆತನು ಪರಲೋಕದಲ್ಲಿ ಇದ್ದಾನೆ ಮತ್ತು ನೀನು ಭೂಲೋಕದಲ್ಲಿದ್ದಿ. ಆತನು ಹೇಳಿದನು, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನ್ನ ಪಾದಗಳಿಗೆ ಪೀಠ. ಅಪೊಸ್ತಲರ ಕೃತ್ಯಗಳು 7:49. ಸರಿ, ನಾವು ದೇವರ ಪಾದಪೀಠದ ಅಡಿಯಲ್ಲಿ ಜೀವಿಸುತ್ತಿದ್ದೇವೆ ಮತ್ತು ಆಕಾಶವನ್ನು ನೋಡುತ್ತಿದ್ದೇವೆ ಅಥವಾ ಪರಲೋಕವನ್ನು. ನಾನು ಈ ಸಂದೇಶವನ್ನು ಬೋಧನೆ ಮಾಡುವಾಗ ನನ್ನ ಮಾತುಗಳಲ್ಲಿ ನಾನು ಎಚ್ಚರಿಕೆ ಇರಬೇಕು. ಬೋಧಕನೇ, ಪ್ರಪಂಚದಲ್ಲಿರುವಂಥ ಬೋಧಕರೇ, ನೀವು ಎಲ್ಲಿದ್ದರೂ ನೀವು ಆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು. ಅದೇ ವಿಷಯವು ನಿನಗೂ ಅನ್ವಯಿಸುವುದು. ರಾಜನು, ಸಾಮ್ರಾಟನು, ಪ್ರತಿಯೊಬ್ಬರೂ, ಅತ್ಯಂತ ಸುಂದರವಾದ ಸ್ತ್ರೀ, ಅತ್ಯಂತ ಚೆಲುವನಾದ ಪುರುಷನು, ನೀನು ಏನೇ ಆಗಿರಬಹುದು, ನೀನು ದೇವರೊಂದಿಗೆ ಮಾತನಾಡುವಾಗ ಎಚ್ಚರಿಕೆಯಾಗಿರಬೇಕು. ಹೌದು, ಆತನು ಪರಲೋಕದಲ್ಲಿದ್ದಾನೆ, ನೀನು ಭೂಮಿಯಲ್ಲಿದ್ದಿ. ಆ ವೇದ ವಾಕ್ಯವನ್ನು ನೀನು ಅಳವಡಿಸಬೇಕು. ಇಲ್ಲವಾದರೆ ಅದು ಪಾಪವಾಗುವುದು. ಅದು ಪಾಪವಾಗಿದೆ. ಆ ವೇದವಾಕ್ಯವನ್ನು ಮೀರಿ ನೀನು ಪಾಪ ಮಾಡುತ್ತಿದ್ದಿ ಎಂದು ನೀನು ಪರಿಗಣಿಸುವುದಿಲ್ಲ.
ಪ್ರತಿಯೊಬ್ಬ ಮನುಷ್ಯನೂ ಪ್ರಸಂಗಿ 5ನೇ ಅಧ್ಯಾಯವನ್ನು ಪರಿಗಣಿಸಬೇಕು. ನಮಗೆ ಬೇಕಾಗಿರುವ ಅನೇಕ ವಿಷಯಗಳು ಅಧ್ಯಾಯದಲ್ಲಿ ಇವೆ. ನಾವು ಮೊದಲನೇ ವಾಕ್ಯ ಇಲ್ಲವೇ 2ನೇ ವಾಕ್ಯದಲ್ಲಿ ನಿಲ್ಲಿಸಬಾರದು, ಆದರೆ ಅದನ್ನು ಸತ್ಯವೇದದಲ್ಲಿ ಎಲ್ಲ ಕಡೆ ಪರಿಗಣಿಸಬೇಕು. ಈ ವೇದವಾಕ್ಯವನ್ನು ಓದುವುದರ ಮುಖಾಂತರ ನಾನು ತಪ್ಪಿತಸ್ಥನೆಂದು ಗ್ರಹಿಸಬೇಕು. ನೀವು ಪುರುಷರು ತಪ್ಪಿತಸ್ಥರೆಂದು ಗ್ರಹಿಸಬೇಕು. ಸ್ತ್ರೀಯರು ಸಹ ದೇವರೊಂದಿಗೆ ಅಸಡ್ಡೆಯಾಗಿ ಮಾತನಾಡಬಾರದು ಎಂದು ನಿಮ್ಮ ಮಕ್ಕಳಿಗೆ ನೀವು ಹೇಳಿಕೊಡಬೇಕು. ಈ ದೊಡ್ಡ ಪಾಠವನ್ನು ನೀವು ಪಡೆದುಕೊಳ್ಳುತ್ತಿದ್ದೀರಿ ಎಂದು ನಾನು ನಂಬುತ್ತೇನೆ. ಈ ಮಹತ್ವವಾದ ತಿಳುವಳಿಕೆಯು ನೀನು ಆ ರೀತಿಯಾಗಿ ಇಲ್ಲದೆ ಹೋದರೆ ಹಿಂತಿರುಗಿ ಈ ಅಧ್ಯಾಯಕ್ಕೆ ಬಾ. ದೇವರು ದೇವರಾಗಿದ್ದಾನೆ ಎಂದು ತಿಳಿದುಕೋ. ನೀನು ದೇವರೊಂದಿಗೆ ಅಸಡ್ಡೆಯಾಗಿ ಮಾತನಾಡಬಾರದು. ಒಂದು ಕಾಲದಲ್ಲಿ ಯಾರೂ ದೇವರ ಬಳಿಗೆ ಹೋಗಿ ಆತನೊಂದಿಗೆ ಮಾತನಾಡಲು ಸಾಧ್ಯವಿರಲಿಲ್ಲ. ಹಳೆಯ ಒಡಂಬಡಿಕೆಯಲ್ಲಿ ನೀವು ಯಾಜಕನ ಮೂಲಕವೇ ಹೋಗಬೇಕಾಗಿತ್ತು. ಆದರೆ ನೀವು ದೇವರನ್ನು ಸಮೀಪಿಸಲು ಯೇಸು ತನ್ನ ರಕ್ತದ ಮೂಲಕ ಒಂದು ಮಾರ್ಗವನ್ನು ಮಾಡಿದನು. ಆದರೆ ದೇವರ ಬಳಿಗೆ ಹೋಗುವ ಭಾಗ್ಯದಿಂದಾಗಿ ಜನರು ನಿರ್ಲಕ್ಷ್ಯತೆಯಿಂದ ಎಲ್ಲ ರೀತಿಯ ಮಾತುಗಳನ್ನಾಡುತ್ತಾರೆ. ಅವರು ಪಾಪ ಮಾಡುತ್ತಿದ್ದಾರೆ. ಹೌದು, ಅವರು ಪಾಪ ಮಾಡುತ್ತಿದ್ದಾರೆ. ಅವರು ಪಾಪ ಮಾಡುತ್ತಿದ್ದಾರೆ ಎಂದು ಪರಿಗಣಿಸುವುದಿಲ್ಲ. ಅವರು ದೇವರ ವಾಕ್ಯವನ್ನು ಮೀರುತ್ತಾರೆ. ಏನು ಆ ಪಾಪವನ್ನು ಅರಿಕೆ ಮಾಡಿದಾಗ ಮತ್ತೆ ಆ ಪಾಪವನ್ನು ಮಾಡದೇ ಇರುವುದಕ್ಕೆ ನೀನು ಪ್ರಯತ್ನಿಸಬೇಕು. ಯಾಕಂದರೆ ನೀನು ದೇವರೊಂದಿಗೆ ಮಾತನಾಡುತ್ತಿದ್ದಿ ಮತ್ತು ನಿನ್ನ ಚಿಂತನೆಗಳು ಥಾಟ್ಸ್ ಸರಿಯಾಗಿ ಇರಬೇಕು. ಭೂಮಿಯ ಮೇಲೆ ನಿನ್ನ ಚಿಂತನೆಗಳು ಜೋರಾಗಿ ಪ್ರತಿಧ್ವನಿಸುವವು ಮತ್ತು ದೇವರು ಅದನ್ನು ಕೇಳುವನು. ಹೌದು, ನಿನ್ನ ಮನಸ್ಸಿನಲ್ಲಿ ಏನು ಯೋಚಿಸುವೆಯೋ, ನೀನು ಭೂಮಿ ಮೇಲೆ ಏನು ಯೋಚಿಸುವೆಯೋ ಮತ್ತು ಭೂಮಿಯ ಮೇಲೆ ಏನು ಮಾತನಾಡುವೆಯೋ ಅದು ಪರಲೋಕದಲ್ಲಿ ಹೆಚ್ಚಾಗಿ ಪ್ರತಿಧ್ವನಿಸುವವು. ಹೌದು, ಅದು ಸತ್ಯವಾಗಿದೆ. ಈ ವೇದವಾಕ್ಯಕ್ಕೆ ನಾವು ಭಯಪಡುವವರಾಗಿ ಇರಲೇಬೇಕು. ಹೌದು, ನಾವು ಪರಿಗಣಿಸುವವರಾಗಿರಬೇಕು. ಈ ಸಭೆಯು ಪ್ರತಿ ವ್ಯಕ್ತಿಯು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ನಾನು ಬಯಸುತ್ತೇನೆ. ನಾವು ತಪ್ಪು ಮಾಡುತ್ತಿದ್ದೇವೆ, ಯಾಕಂದರೆ ನಾವು ಹೆಚ್ಚಾಗಿ ಮಾತನಾಡುತ್ತೇವೆ. ದೇವರೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಬೇಕು ಎಂಬುದು ಅದರ ಅರ್ಥವಲ್ಲ. ಇಲ್ಲ, ನೀನು ಪರಿಗಣಿಸುವವನಾಗಿ ಇರಬೇಕು ಎಂಬುದೇ ಇದರ ಅರ್ಥವು. ಎಚ್ಚರಿಕೆಯಿಂದ ಇರು. ದೇವರಿಗೆ ನೀನು ಕಡಿಮೆ ಪ್ರಾರ್ಥನೆ ಮಾಡಿದರೂ ಸಹ ಸರಿಯಾದ ನುಡಿಗಳನ್ನು ಉಪಯೋಗಿಸು. ಆದರೆ ದೇವರೊಂದಿಗೆ ಮಾತನಾಡದೇ ಇರುವುದಕ್ಕೆ ಇದು ನೆಪವಾಗಬಾರದು. ಅಲ್ಲಿ ಪ್ರಾಮುಖ್ಯತೆ ಏನೆಂದರೆ ನೀನು ಸರಿಯಾದದನ್ನು ಮಾತನಾಡು. ಜಾಗೃತಿಯಿಂದ ಇರು. ಮಹತ್ವವುಳ್ಳವನೂ ಮಹತ್ವನಾದವನೂ ದೇವರು. ನಿನಗಾಗಿ ತ್ಯಾಗವಾದ ಆತನ ಮಗನಾದ ಯೇಸು ಕ್ರಿಸ್ತನು. ನೀನು ಮಾತನಾಡುತ್ತಿದ್ದಿ ಎಂದು ಜಾಗೃತನಾಗಿರು. ಸರಿಯಾದ ಕಾರ್ಯಗಳನ್ನು ನೀನು ಮಾತನಾಡಬೇಕು. ನೀನು ವೇದವಾಕ್ಯವನ್ನು ತೆಗೆದುಕೊಳ್ಳುವುದು ಮತ್ತು ವೇದವಾಕ್ಯದೊಂದಿಗೆ ಮಾತನಾಡುವುದು ಒಳ್ಳೆಯದು. ಆಗ ನೀನು ನಿಶ್ಚಯನಾಗಿರುವಿ. ನಾನು ವೇದವಾಕ್ಯವನ್ನು ಮಾತನಾಡಿದೆ, ನಾನು ತಪ್ಪಾಗಲು ಸಾಧ್ಯವಿಲ್ಲ.
ನಾನು ಕೀರ್ತನೆಗಳನ್ನು ತೆಗೆದುಕೊಂಡೆ ಮತ್ತು ಕೀರ್ತನೆಯ ವಾಕ್ಯಗಳಿಂದ ನಾನು ಏನು ಹೇಳಿದೆನೋ ಅದುವೇ ಅದರ ಅರ್ಥವಾಗಿದೆ. ಓ, ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ ಎಂದು ನಂಬುತ್ತೇನೆ. ಪ್ರತಿಯೊಬ್ಬರ ಕಿವಿಗಳು ತೆರೆದಿದೆ ಎಂದು ನಂಬುತ್ತೇನೆ. ಚಿಕ್ಕ ಹುಡುಗರ ಕಿವಿಗಳು ತೆರೆದಿದೆ ಎಂದು ನಾನು ನಂಬುತ್ತೇನೆ ಮತ್ತು ಹೆತ್ತವರಿಂದ ಆತನು ಸರಿಯಾದ ರೀತಿಯಲ್ಲಿ ಕಲಿತುಕೊಂಡಿದ್ದಾನೆ. ಸ್ತ್ರೀಯರು ಅರ್ಥ ಮಾಡಿಕೊಂಡಿದ್ದಾರೆ ಎಂದು ನಂಬುತ್ತೇನೆ. ಯೌವನ ಹುಡುಗಿಯರು ನೆನಪಿಟ್ಟುಕೊಳ್ಳುವರು ಎಂದು ನಂಬುತ್ತೇನೆ. ನಾವು ಪಾಪ ಮಾಡಿದ್ದೀವಿ ಎಂದು ನಾನು ನಿಶ್ಚಯವಾಗಿದ್ದೇನೆ. ನಾವೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ನಾವು ಕಳೆದುಕೊಂಡಿದ್ದೀವಿ. ದೇವರ ಮುಂದೆ ಹೆಚ್ಚಾಗಿ ಮಾತನಾಡಬೇಡಿ. ಆತನು ಪರಲೋಕದಲ್ಲಿದ್ದಾನೆ ಮತ್ತು ನೀನು ಭೂಮಿಯಲ್ಲಿ. ಓಹ್, ಏನು ನಿಮಗೆ ಅರ್ಥವಾಯಿತೆ? ನೀವು ಗ್ರಹಿಸಿಕೊಂಡಿರಾ? ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಮಾಡಿಕೊಳ್ಳುವುದು ಮಾತ್ರವಲ್ಲ, ಪ್ರತಿದಿನವೂ ಪ್ರತಿ ಸಲ ಪ್ರಾರ್ಥನೆ ಮಾಡುವಾಗಲೂ ನಮ್ಮ ಜೀವಿತದಲ್ಲಿ ಇದನ್ನು ಅಳವಡಿಸಬೇಕು. ಪ್ರತಿ ಸಲ ನಾವು ದೇವರ ಮುಂದೆ ಹೋಗುವಾಗ ನಾನು ದೇವರೊಂದಿಗೆ ಮಾತನಾಡುತ್ತಿದ್ದೇನೆ ಮತ್ತು ನನ್ನ ಬಾಯನ್ನು ಹೇಗೆ ಬೇಕಾದರೂ ತೆರೆಯಬಾರದು. ನಾನು ಏನು ಹೇಳುತ್ತಿದ್ದೇನೆ ಎಂದು ನಾನು ಯೋಚಿಸಬೇಕು ಎಂಬುವ ಪ್ರಜ್ಞೆ ಇರಬೇಕು. ಓ ಸಹೋದರನೇ, ಅದನ್ನು ನಾನು ಮಾಡಬೇಕು. ನಾನು ಅದನ್ನು ಹೆಚ್ಚಾಗಿ ಮಾಡಬೇಕು. ನಾನು ಭಯವುಳ್ಳವನಾಗಿರಬೇಕು. ನಾನು ದೇವರೊಂದಿಗೆ ಮಾತನಾಡಬೇಕು. ಓ ಏನು ಓ ಏನು ನಾನು ದೇವರನ್ನು ಸಾಕಷ್ಟು ಪ್ರೀತಿಸಬೇಕು. ನಾನು ದೇವರನ್ನು ಸಾಕಷ್ಟು ಗೌರವಿಸಬೇಕು. ಹೌದು, ಆ ಗೌರವವನ್ನು ನಾನು ಆತನಿಗೆ ತೋರಿಸಬೇಕು. ಒಂದು ಸಮಯದಲ್ಲಿ ನಾನು ಬರುವುದಕ್ಕೆ ಯೋಗ್ಯನಲ್ಲ ಎಂದು ತಿಳಿದವನಾಗಿ ನಾನು ದೇವರಿಗೆ ತೋರಿಸಬೇಕು. ಇಲ್ಲ, ನನಗೋಸ್ಕರ ದೇವರ ಬಳಿ ಯಾಜಕರು ಮಾತನಾಡಬೇಕು. ಯಾಕಂದರೆ ನಾನು ತುಂಬ ಪಾಪಿಷ್ಠನು. ಆದರೆ ನಾನು ಆತನೊಂದಿಗೆ ಮಾತನಾಡುವುದಕ್ಕೆ ದೇವರು ದಾರಿಯನ್ನು ತೆರೆದನು. ಅಷ್ಟು ಮಾತ್ರಕ್ಕೆ ನಿನಗೆ ಅದು ಹೃದಯವನ್ನು ಕೊಡಬೇಕು. ಅಷ್ಟು ಮಾತ್ರಕ್ಕೆ ನಿನಗೆ ಅದು ಸ್ತುತಿ ಕೊಡಬೇಕು ಮತ್ತು ಆ ಸ್ತುತಿಯನ್ನು ಕೊಡುತ್ತಾ ನೀನು ದೇವರನ್ನು ಪ್ರೀತಿಸುವಂತೆ ಮಾಡಬೇಕು. ಬೆಳಗ್ಗೆ, ರಾತ್ರಿ, ಹೌದು ರಾತ್ರಿಯಲ್ಲಿ, ಬೆಳಗ್ಗೆಯಲ್ಲಿ, 12 ಗಂಟೆಗೆ, ಸಂಜೆಯಲ್ಲಿ ನೀನು ಆತನೊಡನೆ 2 ಮಾತುಗಳನ್ನು ಆಡಿದರೂ ಸರಿ. ಅದು ಭಕ್ತಿಯಿಂದ ಇರಲಿ, ಅದು ಪ್ರೀತಿಯಿಂದ ಇರಲಿ. ಓ ಏನು ಮತ್ತೆ ಇದನ್ನು ಹೇಗೆ ವಿವರಣೆ ಮಾಡಬೇಕು ಎಂದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಸಹೋದರ ಮತ್ತು ಸಹೋದರಿಯರೇ, ಇದು ಬಲವಾದ ರೀತಿಯಲ್ಲಿ ನನ್ನ ಹೃದಯದಲ್ಲಿ ಬಂದಿದೆ. ಹೌದು, ಬಲವಾದ ರೀತಿಯಲ್ಲಿ ಇದರಿಂದ ದೂರವಿರಲು ನನ್ನಿಂದ ಆಗುತ್ತಿಲ್ಲ. ನಾನು ಹೇಳುತ್ತೇನೆ, ಇಡೀ ಸಭೆಗೆ ಇದು ಬೇಕಾಗಿದೆ. ನಾನು ಅದರ ಬಗ್ಗೆ ಯೋಚಿಸುವಾಗ ಇಡೀ ಪ್ರಪಂಚಕ್ಕೂ ಪ್ರತಿಯೊಬ್ಬ ಮನುಷ್ಯನಿಗೂ ದೇವರು ನೀಡಿರುವ ಈ ಎಚ್ಚರಿಕೆಯು ಬೇಕಾಗಿದೆ. ಹೌದು, ದೇವರು ಈ ಎಚ್ಚರಿಕೆಯನ್ನು ನೀಡುತ್ತಿದ್ದಾನೆ, ಮನುಷ್ಯನಲ್ಲ. ದೇವರು ಈ ಎಚ್ಚರಿಕೆಯನ್ನು ನೀಡುತ್ತಿದ್ದಾನೆ. ನಾವು ಕೇಳಬೇಕು. ನಾವು ಆತನಿಗೆ ವಂದನೆ ಹೇಳಬೇಕು. ಅದನ್ನು ನಾವು ಮಾಡಬೇಕು. ಓ ಸಹೋದರರೇ, ಆ ವಾಕ್ಯಗಳನ್ನು ನೀವು ಹಿಡಿದುಕೊಳ್ಳುವ ತನಕ ಮತ್ತೆ ಮತ್ತೆ ಇದನ್ನು ಕೇಳಿರಿ. ಹೌದು, ಓ ಅದನ್ನು ನಾವು ನೋಡಲೇಬೇಕು. ನಾನು ಸರಿಯಾದ ವಿಷಯವನ್ನು ಹೇಳುತ್ತಿದ್ದೇನೆ. ನಾನು ಹೆಚ್ಚಾಗಿ ಓದಲು ಬಯಸುತ್ತೇನೆ. ಹೌದು, ಯಾಕಂದರೆ ದೇವರು ಅಲ್ಲಿ ಮಾತನಾಡುತ್ತಿದ್ದಾನೆ ಮತ್ತು ನಮ್ಮಲ್ಲಿ ಕೆಲವರಿಗೆ ನಮ್ಮ ಬಾಯಿಗಳು ತುಂಬ ದೊಡ್ಡದಾಗಿದೆ. ನಾನು ಒಬ್ಬ ಮನುಷ್ಯನನ್ನು ಭೇಟಿ ಮಾಡಿದೆನು. ಅವನು ಪ್ರಾರ್ಥನೆ ಮಾಡುವಾಗ ಅವನು ಮಾಡುವುದೆಲ್ಲವೂ ಮೂರ್ಖತನವಾಗಿದೆ. ನೀನು ದೇವರ ಮುಂದೆ ಮೂರ್ಖತನವನ್ನು ಮಾತನಾಡುತ್ತಿದ್ದಿ. ಓ ಮೂರ್ಖತನವು, ನೀನು ಮೂರ್ಖತನವನ್ನು ಮಾತನಾಡುತ್ತಿದ್ದಿ. ದೇವರ ಮುಂದೆ ಮೂರ್ಖತನವನ್ನು ಮಾತನಾಡದ ಹಾಗೆ
ನನಗೆ ಸಹಾಯ ಮಾಡು. ಮೂರ್ಖತನವನ್ನು ಮಾತನಾಡದ ಹಾಗೆ ಸಹಾಯ, ವಿವೇಚನೆಯಿಂದ ಮಾತನಾಡಲು ಸಹಾಯ ಮಾಡು. ನಾನು ಏನು ಹೇಳುವೆನೋ ಅದನ್ನು ಯೋಚಿಸುವೆನು. ನಾನು ಅಲ್ಲಿ ಪರಿಗಣಿಸುವವನಾಗಿ ಇರಬೇಕು. ಸತ್ಯವೇದದಲ್ಲಿ ಇರುವಂತೆ ನಾನು ಮಾಡಬೇಕು. ಈ ವೇದವಾಕ್ಯವನ್ನು ನಾನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಮತ್ತೆ ನಿಮಗೆ ಅದು ಬೇಕಾ? ಅದು ಪ್ರಸಂಗಿ 5:1 ವಾಕ್ಯ ಮತ್ತು 2 ವಾಕ್ಯ. ಆದರೆ ಇನ್ನೂ ಹೆಚ್ಚಾಗಿ ಪರಿಗಣಿಸಿರಿ, ಉಳಿದ ವೇದ ವಾಕ್ಯಗಳನ್ನು ಓದಿರಿ. ಸಭೆಯಲ್ಲಿ ಉಪಸ್ಥಿತರಾಗಿರುವ ಪ್ರತಿಯೊಬ್ಬರೂ, ಪ್ರತಿ ಮಾನವನು ನೀನು ದೇವರೊಂದಿಗೆ ಹೇಗೆ ಬೇಕೋ ಹಾಗೆ ಮಾತನಾಡಬಾರದು. ಆತನು ದೇವರಾಗಿದ್ದಾನೆ ಮತ್ತು ಆತನು ಪರಲೋಕದಲ್ಲಿದ್ದಾನೆ, ನೀನು ಭೂಮಿಯಲ್ಲಿದ್ದಿ. ನನಗೆ ಇದು ಎಚ್ಚರಿಕೆಯಾಗಿದೆ. ದೇವರು ನನ್ನನ್ನು ಎಚ್ಚರಿಸುತ್ತಿದ್ದಾನೆ. ನನ್ನ ಸಹೋದರನೇ, ನಿನ್ನನ್ನು ಎಚ್ಚರಿಸುತ್ತಿದ್ದಾನೆ. ಪ್ರತಿಯೊಬ್ಬ ಬೋಧಕನನ್ನು ದೇವರು ಎಚ್ಚರಿಸುತ್ತಿದ್ದಾನೆ. ನನ್ನ ದೇವರೇ, ನನ್ನ ದೇವರೇ, ನಿಮಗೆ ಅರ್ಥವಾಯಿತೇ? ಸಹೋದರರೇ, ಬೋಧಕರೇ, ನಿಮಗೆ ಅರ್ಥವಾಯಿತೇ? ನೀವು ಯಾರೆಂಬುದು ಮುಖ್ಯವಲ್ಲ. ನಾವು ಗಮನ ಕೊಡಬೇಕು, ನಾವು ಅರ್ಥ ಮಾಡಿಕೊಳ್ಳಬೇಕು. ಓಹ್, ಅದು ಸತ್ಯವಾಗಿದೆ, ಆದರೆ ನೀವು ಅರ್ಥ ಮಾಡಿಕೊಳ್ಳಬೇಕು. ಓ ಸಹೋದರನೇ, ಈ ವೇದವಾಕ್ಯವನ್ನು ನಿಮಗೆ ಹೇಳುವುದರಿಂದ ನಾನು ನಿಮಗೆ ಆಯ್ಕೆ ಮಾಡುವಂಥ ವಾಕ್ಯಗಳನ್ನು ನಿಮಗೆ ಕೊಟ್ಟಿದ್ದೇನೆ ಎಂದು ಭಾವಿಸುತ್ತೇನೆ. ನಾನು ಮೂರ್ಖತನವನ್ನು ಮಾತನಾಡಲಿಲ್ಲ. ಇಲ್ಲ, ನಿಮಗೆ ಸರಿಯಾದದ್ದನ್ನೇ ಮಾತನಾಡುತ್ತಿದ್ದೇನೆ. ಇದನ್ನು ನೀವು ಪಡೆದುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ. ವಾಕ್ಯಗಳನ್ನು ಪಡೆದುಕೊಳ್ಳಿರಿ, ಅರ್ಥವನ್ನು ಪಡೆದುಕೊಳ್ಳಿರಿ. ನಾವು ದೇವರ ಬಗ್ಗೆ ಮಾತನಾಡುತ್ತಿರುವುದು. ನನ್ನ ಸಹೋದರರು ಮತ್ತು ನನ್ನ ಸಹೋದರಿಯರು, ರಕ್ಷಣೆ ಹೊಂದದಿರುವ ಮನುಷ್ಯನು, ಸ್ಥಾಪನೆಗಳಲ್ಲಿರುವಂಥ ಜನರು ಈ ವೇದ ವಾಕ್ಯಕ್ಕೆ ಲಕ್ಷ್ಯ ಕೊಡಬೇಕೆಂದು ನಾನು ಬಯಸುತ್ತೇನೆ. ಲೋಕದಲ್ಲಿರುವ ಪ್ರತಿಯೊಬ್ಬರೂ ಈ ವೇದ ವಾಕ್ಯಕ್ಕೆ ಲಕ್ಷ್ಯ ಕೊಡಬೇಕೆಂದು ನಾನು ಬಯಸುತ್ತೇನೆ. ನಾವು ದೇವರ ಮುಂದೆ ಬರುವಾಗ ನಮ್ಮ ಮಾತುಗಳು ಕೊಂಚವಾಗಿರಲಿ. ಮೂರ್ಖತನವನ್ನು ಹೊರಗೆ ಹಾಕಬೇಡಿ. ಬೇಡ. ನಮ್ಮ ಬಾಯಿಗಳು ತುಂಬ ದೊಡ್ಡದಾಗಿದೆ. ನಾವು ಒಬ್ಬರಿಗೊಬ್ಬರು ಮೂರ್ಖತನವನ್ನು ಮಾತನಾಡುತ್ತೇವೆ. ಆದರೆ ನೀವು ಆ ಮೂರ್ಖತನದಿಂದ ದೇವರೊಂದಿಗೆ ಮಾತನಾಡಲು ಆಗುವುದಿಲ್ಲ. ಆತನು ಪರಲೋಕದಲ್ಲಿದ್ದಾನೆ ಮತ್ತು ನೀನು ಭೂಮಿಯಲ್ಲಿ. ಈ ಚಿತ್ರವನ್ನು ನೀವು ನೋಡಿದಿರಾ? ನಾನು ಮಾತನಾಡುತ್ತಿರುವ ಈ ಚಿತ್ರವನ್ನು ನೀವು ನೋಡಿದಿರಾ? ನೀವು ಅದನ್ನು ಹಿಡಿದುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ. ಅದನ್ನು ನೀವು ಹಿಡಿದುಕೊಂಡಿಲ್ಲವಾದರೆ ಸತ್ಯವೇದಕ್ಕೆ ಹಿಂತಿರುಗಿರಿ, ಹಿಂದೆ ಹೋಗಿರಿ. ಚಿಕ್ಕ ಹುಡುಗನೇ, ಸಹೋದರ, ಸಹೋದರಿ, ಚಿಕ್ಕ ಹುಡುಗನೇ, ಆ ವೇದ ವಾಕ್ಯವನ್ನು ತೆಗೆದುಕೋ ಮತ್ತು ಪ್ರತಿ ದಿನವೂ ಅದನ್ನು ಓದು ಮತ್ತು ದೇವರು ನಿನ್ನನ್ನು ಆಶೀರ್ವದಿಸಲಿ. ಆತನು ನಿನ್ನನ್ನು ಆಶೀರ್ವದಿಸಲಿ. ಮತ್ತು ಈ ಸಂದೇಶದ ಹೆಸರು, ನೀನು ದೇವರ ಮುಂದೆ ಬರುವಾಗ ನಿನ್ನ ಮಾತುಗಳು ಕೊಂಚವಾಗಿರಲಿ. ಅದನ್ನು ಅಭ್ಯಾಸ ಮಾಡು ಮತ್ತು ಕರ್ತನು ನಿನ್ನೊಂದಿಗಿರುವನು. ಹೌದು, ಆತನು ನಿನಗೆ ಮಾರ್ಗದರ್ಶನ ಮಾಡುವನು. ಆತನು ನಿನ್ನನ್ನು ಪ್ರೀತಿಸುವನು. ಹೌದು, ನೀನು ಪಾಪಿಯಾಗಿದ್ದಾಗ ಆತನು ನಿನ್ನನ್ನು ಪ್ರೀತಿಸಿದನು. ಮೂರ್ಖತನದ ನುಡಿಗಳಿಂದ ನಾವು ದೇವರನ್ನು ನೋಯಿಸಬಾರದು. ನನ್ನ ಬಾಯಲ್ಲಿ ಯಾವುದೇ ಮೂರ್ಖತನದ ಮಾತುಗಳು ನನಗೆ ಬೇಡ. ಕರ್ತನೇ, ಈ ಸಂದೇಶಕ್ಕಾಗಿ ನಾನು ಆತನನ್ನು ವಂದಿಸುತ್ತೇನೆ ಮತ್ತು ಆತನನ್ನು ಸ್ತುತಿಸುತ್ತೇನೆ.